ಯೇಸು ಕ್ರಿಸ್ತನು ಮೃದುವಾದ ಪ್ರೀತಿಯ ವಾಕ್ಯಗಳು ಮಾತ್ರ ಕೊಟ್ಟಿದ್ದಾನೆ. ಆತನ ವಾಕ್ಯಗಳಿಂದ ನಮಗೆ ಸಂತೋಷವನ್ನುಂಟು ಮಾಡುತ್ತದೆ, ಸಮಾಧಾನವನ್ನುಂಟು ಮಾಡುತ್ತದೆ. ಅಂಥ ಒಂದು ವಾಕ್ಯಗಳನ್ನು ಮಾತ್ರ ಕೊಟ್ಟಿದ್ದಾನೆ. ಯೇಸು ಕ್ರಿಸ್ತನು ಯಾವುದೇ ರೀತಿಯಾದ ಒಂದು ಕಠಿಣವಾಗಿರುವಂಥ ವಾಕ್ಯಗಳನ್ನು ಕೊಟ್ಟಿಲ್ಲ ಎಂಬುದಾಗಿ ನಾವು ಅಂದುಕೊಳ್ಳುತ್ತೇವೆ. ಕೆಲವೊಂದು ಸಾರಿ ಅದನ್ನು ನಾವು ತಿಳಿದುಕೊಂಡಿದ್ದೇವೆ. ಯಾಕಂದರೆ ಆ ಒಂದು ವಾಕ್ಯಗಳನ್ನು ಬೋಧಿಸ್ತಿರುವಂಥ ಸೇವಕರು ಕೂಡ ಯೇಸು ಕ್ರಿಸ್ತನು ಆಡಿರುವಂಥ ಕೆಲವು ಕಠಿಣ ವಾಕ್ಯಗಳನ್ನು ಅವರು ನಿರ್ಲಕ್ಷಿಸ್ತಾರೆ. ಯಾಕಂದರೆ ಇಂಥ ವಾಕ್ಯಗಳನ್ನು ನಾವು ಹೇಳಿದರೆ ಜನರು ಏನಾದರೂ ಒಂದು ತಪ್ಪು ತಿಳ್ಕೊಳ್ತಾರೆ ಎಂಬುದಾಗಿ. ಆದರೆ ಈ ಒಂದು ವಿಡಿಯೋದಲ್ಲಿ ಯೇಸು ಕ್ರಿಸ್ತನು ಆಡಿರುವಂಥ ಒಂದು 5 ಕಠಿಣವಾಗಿರುವಂಥದ್ದು ಅಥವಾ ಆಘಾತಕಾರಿಯಾಗಿರುವಂಥ ವಾಕ್ಯಗಳನ್ನು ನಾವು ನೋಡಿಕೊಳ್ಳೋಣ ಪ್ರಿಯರೇ. ಎಲ್ಲ ಪ್ರೀತಿಯ ದೇವಜನರೇ, ಪ್ರೇಸ್ ಲಾರ್ಡ್, ಜೈ ಕ್ರಿಸ್ಟ್. ಮತ್ತೊಂದು ವಿಡಿಯೋಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಹೊಸಬರಾಗಿ ಈ ಒಂದು ವಿಡಿಯೋನ ನೋಡುತ್ತಿರುವಂಥವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿರಿ. ಇದೇ ರೀತಿಯಾಗಿ ಮುಂದೆ ಬರುತ್ತಿರುವಂಥ ದೇವರ ವಾಕ್ಯದ ವಿಡಿಯೋಗಳು ನೀವು ಮಿಸ್ ಮಾಡಿಕೊಳ್ಳುವುದಿಲ್ಲ. ಯೇಸು ಕ್ರಿಸ್ತನು ಹೇಳಿದ ಅಥವಾ ಆಡಿದ ಆಘಾತಕಾರಿ ಎಂಬುದಾಗಿ ಹೇಳಬಹುದು ಕಠಿಣವಾಗಿರುವಂಥ ವಾಕ್ಯಗಳು ಆತನು ಯಾಕೆ ಹೇಳಿದ್ದಾನೆ. ಈ 5 ಕಠಿಣವಾಗಿರುವಂಥ ದೇವರ ವಾಕ್ಯವನ್ನು ನಾವು ನೋಡಿಕೊಳ್ಳುತ್ತೇವೆ. ಈ ಒಂದು 5 ಕಠಿಣವಾಗಿರುವಂಥ ವಾಕ್ಯಗಳಲ್ಲಿ ಕೆಲವು ವಾಕ್ಯಗಳು ಏನು ಮಾಡುತ್ತಾರೆ, ಕೆಲವರು ನೋಡಿ ಯೇಸು ಕ್ರಿಸ್ತನು ಶಾಂತಿಯನ್ನು ಹೇಳುವಂಥವನಲ್ಲ, ಆತನು ಈ ರೀತಿಯಾಗಿ ಹೇಳಿದ್ದಾನೆ, ಈ ರೀತಿಯಾಗಿ ಆತನು ಒಡೆಯುವುದಕ್ಕೆ, ಈ ರೀತಿಯಾಗಿ ಆತನು ಶಾಂತಿಯನ್ನು ತೆಗೆದುಹಾಕುವುದಕ್ಕೋಸ್ಕರ ಆತನು ಬಂದಿದ್ದಾನೆ. ಆತನು ಬಂದಿರುವಂಥ ಉದ್ದೇಶವೇ ಬೇರೆ ಆಗುತ್ತೆ ಎಂಬುದಾಗಿ ಯೇಸು ಕ್ರಿಸ್ತನ ವಿರೋಧವಾಗಿರುವಂಥ ಕೆಲವು ಜನರು ಈ ಒಂದು ವಾಕ್ಯಗಳ ನಿಮಿತ್ತವಾಗಿ ಅವರು ಯೇಸು ಕ್ರಿಸ್ತನ ವಿರೋಧವಾಗಿ ಅಪವಾದಗಳನ್ನು ಮಾಡುವಂಥವರಾಗಿರುತ್ತಾರೆ. ಆದರೆ ಅವೇ ವಾಕ್ಯಗಳನ್ನು ನಾವು ಇವತ್ತಿನ ದಿವಸದಲ್ಲಿ ಸ್ಪಷ್ಟವಾಗಿ ಸತ್ಯವಾದ ಉತ್ತರವನ್ನು ನಾವು ತಿಳಿದುಕೊಳ್ಳೋಣ ಪ್ರಿಯರೇ. ಈ ಒಂದು ಕಠಿಣವಾದ ಮಾತುಗಳು ತಪ್ಪಿಸಿಕೊಳ್ಳಬೇಕಾಗಿರುವಂಥದ್ದಲ್ಲ, ಅವು ಸಮಸ್ಯೆಗಳು ಕೂಡ ಅಲ್ಲ. ಆದರೆ ಅವು ಯೇಸು ಕ್ರಿಸ್ತನ ಆಡಿರುವಂಥ ಪ್ರಾಮಾಣಿಕ ಪ್ರೀತಿಯ ಮತ್ತು ರೂಪಾಂತರಗೊಳಿಸುವ ಮಾತುಗಳಾಗಿವೆ, ವಾಕ್ಯಗಳಾಗಿವೆ. ಆರಾಮದಾಯಕವಾಗಿರುವಂಥ ಧರ್ಮವನ್ನು ಛೇದಿಸಿ ನೈಜ ಶಿಷ್ಯತ್ವವನ್ನು ನಿರ್ಮಿಸುವಂಥ ವಾಕ್ಯಗಳಾಗಿವೆ. ಈ ಮಾತುಗಳು, ಈ ವಾಕ್ಯಗಳ ಉದ್ದೇಶವೇ ದೇವರೊಂದಿಗಿನ ಸಂಬಂಧ, ಒಂದು ಪವಿತ್ರವಾಗಿರುವಂಥ ಜೀವನವನ್ನು ಸೃಷ್ಟಿಸುವಂಥ ವಿಷಯಗಳೇ ಕುರಿತಾಗಿರುವಂಥ ಈ ವಾಕ್ಯಗಳಾಗಿವೆ. ಮೊದಲನೇದಾಗಿರುವಂಥ ವಾಕ್ಯ ಇಲ್ಲಿ ಯೇಸು ಕ್ರಿಸ್ತನು, ನಾನು ಶಾಂತಿಯನ್ನು ತರಲು ಬಂದೇನೆಂದು ನೆನೆಸಬೇಡಿರಿ, ನಾನು ಶಾಂತಿಯನ್ನಲ್ಲ ಕತ್ತಿಯನ್ನು ತರಲು ಬಂದಿದ್ದೇನೆ, ಖಡ್ಗವನ್ನು ತರಲು ಬಂದಿದ್ದೇನೆ ಎಂಬುದಾಗಿ ಮತ್ತೊಂದು ಬರೆದ ಸುವಾರ್ತೆ 10ನೇ ಅಧ್ಯಾಯ 34ನೇ ವಚನದಲ್ಲಿ ಆತನು ಹೇಳಿದ್ದಾನೆ. ಇಲ್ಲಿ ಯೇಸು ಕ್ರಿಸ್ತನು ಆಯುಧ ಅಂದರೆ ಖಡ್ಗ ಹೇಳಿರುವಂಥದ್ದು ಇದು ಖಡ್ಗವೇ ಎಂಬುದಾಗಿ ಅಲ್ಲ, ಈ ಖಡ್ಗವು ವಿಭಜನೆಯ ರೂಪಕವಾಗಿದೆ. ಈ ವಾಕ್ಯವನ್ನು ಕೇಳಿದಾಗ ಯೇಸು ಕ್ರಿಸ್ತನು ವಿಭಜಿಸುವುದಕ್ಕೋಸ್ಕರ ಬಂದಿದ್ದಾನೆ, ಆತನು ಶಾಂತಿ ತರುವುದಕ್ಕೋಸ್ಕರ ಬಂದಿಲ್ಲ ಎಂದು ಜನರಿಗೆ ಅನಿಸುತ್ತದೆ. ಈ ವಾಕ್ಯದ ಅರ್ಥ ಅವರಿಗೆ ಆ ರೀತಿಯಾಗಿ ಹೇಳಲ್ಪಡುತ್ತದೆ ಎನ್ನುವುದಕ್ಕೋಸ್ಕರ ಅನೇಕ ಸೇವಕರು ಇದನ್ನು ಏನು ಮಾಡುತ್ತಾರೆ, ಇದನ್ನು ನಿರ್ಲಕ್ಷಿಸ್ತಾರೆ. ಅಂದರೆ ಹೇಳಬಾರದು, ಈ ರೀತಿಯಾಗಿ ಹೇಳಿದರೆ ಜನರು ಬೇರೆ ತಿಳಿದುಕೊಳ್ಳುತ್ತಾರೆ ಎಂಬುದಾಗಿ. ಆದರೆ ಯೇಸು ಕ್ರಿಸ್ತನು ಈ ಒಂದು ವಾಕ್ಯದಿಂದ ವಿಭಜನೆ ತರುತ್ತೇನೆ, ಆದರೆ ಆ ಯಾವ ವಿಭಜನೆ ಆಗಿದೆ ಎಂಬುದಾಗಿ ನಾವು ತಿಳಿದುಕೊಳ್ಳುವಂಥದ್ದು ಬಹಳಷ್ಟು ಮುಖ್ಯವಾಗಿದೆ ಪ್ರಿಯರೇ. ಆತನ ವಿಭಜನೆ ಯಾವ ರೀತಿಯಾಗಿ ತರುತ್ತಾನೆ, ಅಂದರೆ ಯಾವ ರೀತಿಯಾಗಿ ಆ ವಿಭಜನೆ ಹುಟ್ಟಿಕೊಳ್ಳುತ್ತದೆ ಎಂಬುದಾಗಿ ನಾವು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಯೇಸು ಕ್ರಿಸ್ತನು ನಾನು ಬಂದಿದ್ದೇನೆ ಅಂದರೆ ಅರ್ಥ, ಯಾರು ಯೇಸು ಕ್ರಿಸ್ತನನ್ನು ಒಡೆಯನು ರಕ್ಷಕನಾಗೆಂಬುದಾಗಿ ಅಂಗೀಕರಿಸುತ್ತಾರೋ, ಯೇಸು ಕ್ರಿಸ್ತನು ಕರ್ತನೆಂಬುದಾಗಿ ಬಾಯಿಂದ ಅರಿಕೆ ಮಾಡುತ್ತಾರೋ, ಆತನು 3ನೇ ದಿವಸದೊಳಗೆ ಸತ್ತವರಿಂದ ಎದ್ದು ಬಂದಿದ್ದಾನೆಂಬುದಾಗಿ ಹೃದಯಪೂರ್ವಕವಾಗಿ ನಂಬಿಕೆ ಇಟ್ಟು ರಕ್ಷಣೆಯನ್ನು ಹೊಂದಿರುತ್ತಾರೋ, ಅವರು ಯೇಸು ಕ್ರಿಸ್ತನನ್ನು ನಂಬಿದ ತಕ್ಷಣ ಯೇಸು ಕ್ರಿಸ್ತನನ್ನು ಅನುಸರಿಸುವಂಥ ಸಮಯದಿಂದ ಆ ಒಂದು ವ್ಯಕ್ತಿಯ ಜೀವನದಲ್ಲಿ ಯೇಸು ಕ್ರಿಸ್ತನೇ ಎಲ್ಲವೂ ಆಗಿರುತ್ತಾನೆ. ಆತನ ವಾಕ್ಯಗಳೇ ಅವನ ಜೀವನದಲ್ಲಿ ಎಲ್ಲವೂ ಆಗಿರುತ್ತದೆ. ಯೇಸು ಕ್ರಿಸ್ತನೇ ಆ ವ್ಯಕ್ತಿಯ ಜೀವನದಲ್ಲಿ ಮೊದಲನೇ ಸ್ಥಾನದಲ್ಲಿರುತ್ತಾನೆ. ಆದರೆ ಆ ವ್ಯಕ್ತಿಯ ಆ ಒಂದು ನಿರ್ಧಾರ ಯಾವುದು, ಯೇಸು ಕ್ರಿಸ್ತನನ್ನು ನಂಬಿಕೆ ಇಡಿರುವಂಥದ್ದು, ಯೇಸು ಕ್ರಿಸ್ತನನ್ನು ಅನುಸರಿಸಿರುವಂಥದ್ದು, ಆ ಒಂದು ನಿರ್ಧಾರ ಆ ವ್ಯಕ್ತಿಯ ಸುತ್ತ ಇರುವಂಥ ಜನರಿಗೆ ಒಪ್ಪದೇ ಇರುವಂಥ ಸಮಯದಲ್ಲಿ, ಅವರ ಮನೆತನದವರೇ ಆಗಿರಬಹುದು, ಅವರ ಸಹೋದರರೇ ಆಗಿರಬಹುದು, ಅವರ ಸಮಾಜದವರೇ ಆಗಿರಬಹುದು, ಈ ಒಂದು ವ್ಯಕ್ತಿಯ ನಿರ್ಧಾರ ಅವರಿಗೆ ಇಷ್ಟ ಆಗದೇ ಇರುವಂಥ ಸಮಯದಲ್ಲಿ ಏನಾಗುತ್ತದೆ, ಅಲ್ಲಿ ವಿಭಜನೆ ಆಗುತ್ತದೆ. ಇಲ್ಲಿ ಯೇಸು ಕ್ರಿಸ್ತನು ವಿಭಜನೆ ಮಾಡುತ್ತಾನೆ ಎಂಬುದಾಗಿ ಅಲ್ಲ, ಯೇಸು ಕ್ರಿಸ್ತನನ್ನು ನಂಬಿರುವುದಕ್ಕೋಸ್ಕರ ಅನುಸರಿಸುವುದಕ್ಕೋಸ್ಕರ ಆ ಒಂದು ವಿಭಜನೆ ಉಂಟಾಗುತ್ತದೆ. ಆತನು ಮಾಡುತ್ತಾನೆ ಎಂಬುದಾಗಿ ಅಲ್ಲ, ಯಾಕಂದರೆ ಆ ಒಂದು ನಿರ್ಧಾರ ಅವರಿಗೆ ವಿರೋಧವಾಗಿರುತ್ತದೆ. ಆ ನಿರ್ಧಾರದ ಕುರಿತಾಗಿರುವಂಥ ವಿಭಜನೆ ಬರುತ್ತದೆ ಎಂಬುದಾಗಿ ಇಲ್ಲಿ ಯೇಸು ಕ್ರಿಸ್ತನು ಆತನು ಹೇಳಿದ್ದಾನೆ. ಅದಕ್ಕೋಸ್ಕರ ಆತನು ವಿಭಜನೆಯನ್ನು ಸೃಷ್ಟಿಸುವಂಥ ದೇವರಲ್ಲ, ಆತನು ಶಾಂತಿ, ಸಮಾಧಾನ, ಆ ವ್ಯಕ್ತಿಯ ಜೀವನದಲ್ಲಿ ಅವನ ಪಾಪಗಳಿಂದ ಬಿಡುಗಡೆ,
ಆ ವ್ಯಕ್ತಿಯ ಜೀವನದಲ್ಲಿ ಶಾಂತಿ ಸಮಾಧಾನ. ಆ ವ್ಯಕ್ತಿ ವಿಭಜನೆ ಹೊಂದಿದ ಮೇಲೆ ಅವನು ಸಂಪೂರ್ಣವಾಗಿ ಯಾರ್ಯಾರೋ ಆ ವಿಭಜನೆಯಿಂದ ದೂರವಾಗಿದ್ದಾರೋ ಅವರೆಲ್ಲರಿಗೆ ದ್ವೇಷಿಸಬೇಕು. ಅವನು ದ್ವೇಷಿಸಿದರೆ ಮಾತ್ರ ಯೇಸು ಕ್ರಿಸ್ತನಿಗೆ ಹಿಂಬಾಲಿಸುತ್ತಾನೆ ಎಂಬುದಾಗಿ ಕೂಡ ಯೇಸು ಕ್ರಿಸ್ತನು ಹೇಳಲಿಲ್ಲ. ಒಂದು ವೇಳೆ ಆ ವಿಭಜನೆ ಆದ ಮೇಲೆಯೂ ಕೂಡ ವ್ಯಕ್ತಿ ಅಂದರೆ ಯೇಸು ಕ್ರಿಸ್ತನನ್ನು ಅನುಸರಿಸಿರುವಂಥವನು, ಆ ನಿರ್ಧಾರವನ್ನು ಮಾಡಿರುವಂಥವನು ಯೇಸು ಕ್ರಿಸ್ತನನ್ನು ಅನುಸರಿಸಿರುವಾಗಲೇ ಅವನನ್ನು ದ್ವೇಷಿಸುವಂಥವರಿಗೂ ಕೂಡ ಅವನು ಪ್ರೀತಿಸಬೇಕು. ಆ ವಿಭಜನೆಯನ್ನು ಆಗಿರುವಂತಹ ಎಲ್ಲ ಜನರು, ಮನೆತನದವರು, ಸಮಾಜದವರೆಲ್ಲರನ್ನು ಅವನು ಪ್ರೀತಿಸಬೇಕು, ಅವರಿಗೋಸ್ಕರ ಪ್ರಾರ್ಥಿಸಬೇಕು. ಅವನು ಅವರ ಜೊತೆ ಇರುವಂಥ ಸಂಬಂಧವನ್ನು ಮುರಿದುಕೊಳ್ಳಬಾರದು, ಅವನು ಹಾಗೆಯೇ ಇರಬೇಕು. ಆದರೆ ಅವನು ಇರುವಂಥ ಪ್ರಯತ್ನದಲ್ಲಿರ್ತಾನೆ. ಆದರೆ ಆ ಒಂದು ಕಡೆಯಿಂದ ಜನರಿಂದ, ಮನೆತನದವರಿಂದ ವಿರೋಧವಾಗಿ ಬರುತ್ತಿರುವಂಥ ಎಲ್ಲ ಜನರಿಂದ ಆ ಒಂದು ಸಂಬಂಧ ಅವರಿಟ್ಟುಕೊಳ್ಳುವಂಥದ್ದು ಅವರಿಗೆ ಅನಿಸುವುದಿಲ್ಲ, ಮುರಿದುಕೊಳ್ಳುತ್ತಾರೆ. ಆ ಒಂದು ಕಾರಣದಿಂದ ಯೇಸು ಕ್ರಿಸ್ತನೇ ಒಂದು ವಾಕ್ಯ ಹೇಳಿದ್ದಾನೆ. ಈ ಒಂದು ವಾಕ್ಯವನ್ನು ತೆಗೆದುಕೊಂಡು ಅನೇಕ ಜನರು ಯೇಸು ಕ್ರಿಸ್ತನು ಶಾಂತಿದಾಯಕನಲ್ಲ, ಆತನು ಈ ರೀತಿಯಾದ ಖಡ್ಗ, ಈ ರೀತಿಯಾದ ವಿಭಜನೆ ತರುವುದಕ್ಕೋಸ್ಕರ ಬಂದಿದ್ದಾನೆ. ಅಲ್ಲ, ಯೇಸು ಕ್ರಿಸ್ತನ ವಿಭಜಿಸುವಂಥವನಲ್ಲ. ಆತ ನಿಮಿತ್ತವಾಗಿ ಅಲ್ಲಿ ವಿಭಜನೆ ಆಗುತ್ತದೆ, ಆ ಒಂದು ನಿರ್ಧಾರದಿಂದ ಆಗುತ್ತದೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದ್ದಾನೆ. ಎರಡನೇದಾಗಿರುವಂಥ ಮಾತು ಇದು ನಾವು ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 21ನೇ ವಚನದಿಂದ 23ನೇ ವಚನದವರೆಗೆ ನೋಡುತ್ತೇವೆ. ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳುತ್ತಾನೆ, ನಾನು ನಿಮ್ಮನ್ನು ಅರಿಯನು, ಅಂದರೆ ನಿಮ್ಮ ಗುರುತೇ ನನಗೆ ಇಲ್ಲ, ನೀವು ಅಧರ್ಮವನ್ನು ಪ್ರೀತಿ ಮಾಡುವಂಥವರಾಗಿದ್ದೀರಿ, ನನ್ನಿಂದ ಇಲ್ಲಿಂದ ತೊಲಗಿ ಹೋಗಿರಿ ಎಂಬುದಾಗಿ ಯೇಸು ಕ್ರಿಸ್ತನು ಇಲ್ಲಿ ಹೇಳಿರುವಂಥ ವಾಕ್ಯವಾಗಿದೆ. ಯೇಸು ಕ್ರಿಸ್ತನು ಈ ಒಂದು ಕಠಿಣವಾಗಿರುವಂಥ ವಾಕ್ಯ ಯಾರಿಗೋಸ್ಕರ ಹೇಳಿದ್ದಾನೆ, ಇದು ಯಾರಿಗೆ ಈ ವಾಕ್ಯವು ಕೊಡಲ್ಪಟ್ಟಿದೆ, ಇದು ಕೊನೆಯದಾಗಿ ಯೇಸು ಕ್ರಿಸ್ತನು ಎಲ್ಲ ಒಂದು ನ್ಯಾಯವಿಚಾರಣೆಯ ಸಮಯದಲ್ಲಿ ನ್ಯಾಯವಿಚಾರಣೆ ತೆಗೆದುಕೊಂಡಿದ ಮೇಲೆ ಹೇಳುವಂಥ ವಾಕ್ಯವಾಗಿದೆ ಪ್ರಿಯರೇ. ಈ ವಾಕ್ಯದಲ್ಲಿ ಅಲ್ಲಿ ಬಂದು ಜನರು ಏನೇನು ಹೇಳುತ್ತಾರೆ, ಸ್ವಾಮಿ ಸ್ವಾಮಿ ನಿನ್ನ ಹೆಸರಿನಲ್ಲಿ, ಅಂದರೆ ನಿನ್ನ ಹೆಸರಿನಲ್ಲಿ ಅಂದರೆ ಅವರು ಒಪ್ಪಿಕೊಳ್ಳುತ್ತಾರೆ, ನೀನು ಸ್ವಾಮಿ ಆಗಿದ್ದಿ, ಕರ್ತನಾಗಿದ್ದಿ, ಎಲ್ಲವನ್ನು ಸೃಷ್ಟಿ ಮಾಡಿರುವಂಥ ದೇವರು ನೀನು ಆಗಿದ್ದಿ ಎಂಬುದಾಗಿ ಒಪ್ಪಿಕೊಳ್ಳುತ್ತಾರೆ. ಮತ್ತು ನಿನ್ನ ಹೆಸರಿನ ಮೇಲೆ ಪ್ರವಾದನೆ ನುಡಿದಿದ್ದೇವೆ. ಆ ಜನರು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ಪ್ರವಾದನೆ ನುಡಿದಿರುವಂಥ ಸೇವೆ ಮಾಡಿರುವಂಥದ್ದಾಗಿರುತ್ತದೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಅದು ಸಾರ್ವಜನಿಕ ಆತ್ಮಿಕ ಜೀವನ ಎಂಬುದಾಗಿ ಅವರು ತಿಳಿದುಕೊಳ್ಳುತ್ತಾರೆ. ನಿನ್ನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸಿದ್ದೇವೆ, ನಿನ್ನ ಹೆಸರಿನಲ್ಲಿ ಅನೇಕ ಒಂದು ದುರಾತ್ಮಗಳನ್ನು ನಾವು ಓಡಿಸಿದ್ದೇವೆ, ನಿನ್ನ ಹೆಸರಿನಲ್ಲಿ ನಾವು ಅದ್ಭುತಗಳನ್ನು ಮಾಡಿದ್ದೇವೆ, ಸೂಚಕ ಕಾರ್ಯಗಳನ್ನು ಮಾಡಿದ್ದೇವೆ, ಮಹತ್ ಕಾರ್ಯಗಳನ್ನು ಮಾಡಿದ್ದೇವೆ ನಿನ್ನ ಹೆಸರಿನಲ್ಲಿ ಎಂಬುದಾಗಿ ಈ ಜನರು ಯೇಸು ಕ್ರಿಸ್ತನಿಗೆ ಹೇಳುತ್ತಾರೆ. ಕಡೇ ಸಮಯದಲ್ಲಿ ನ್ಯಾಯವಿಚಾರಣೆ ಆದ ಮೇಲೆ ಅವಾಗ ಯೇಸು ಕ್ರಿಸ್ತನು ಈ ಒಂದು ಜನರಿಗೆ ಈ ವಾಕ್ಯ ಹೇಳುತ್ತಾನೆ, ನಿಮ್ಮ ಗುರುತೇ ನನಗೆ ಇಲ್ಲ, ನೀವು ಯಾರೋ ನಾನು ಅರಿಯನು, ಇಲ್ಲಿಂದ ತೊಲಗಿ ಹೋಗಿರಿ ಎಂಬುದಾಗಿ ಅವಾಗ ಯೇಸು ಸ್ವಾಮಿ ಹೇಳ್ತಾನೆ. ಯಾಕಂದರೆ ಸ್ವಾಮಿ ಸ್ವಾಮಿ ಎಂಬುದಾಗಿ ಅವರು ಅಲ್ಲಿ ಹೇಳುತ್ತಾ ಇದ್ದಾರೆ. ಈ ಲೋಕದಲ್ಲಿ ಅವರ ಒಂದು ಸ್ವಾಮಿ ಅಂದರೆ ಅರ್ಥ ಕರ್ತನು ದೇವರು ಯೇಸು ಕ್ರಿಸ್ತನಲ್ಲ. ಅವರು ದೇವರ ಸೇವೆ ಅಂದರೆ ಯೇಸು ಕ್ರಿಸ್ತನ ಸೇವೆ ಮಾಡುತ್ತಾ ಇದ್ದೇವೆ ಎಂಬುದಾಗಿ ತಿಳಿದುಕೊಳ್ಳುತ್ತಾರೆ. ಅದ್ಭುತಗಳನ್ನು ಮಾಡುತ್ತಾ ಇದ್ದಾರೆ, ಸೂಚಕ ಕಾರ್ಯಗಳನ್ನು ಮಾಡುತ್ತಾ ಇದ್ದಾರೆ, ದೆವ್ವಗಳನ್ನು ಬಿಡಿಸ್ತಾ ಇದ್ದಾರೆ, ಪ್ರವಾದಗಳನ್ನು ಮಾಡುತ್ತಾ ಇದ್ದಾರೆ. ಆದರೆ ಅವೆಲ್ಲ ಕಾರ್ಯಗಳು ಯೇಸು ಕ್ರಿಸ್ತನಿಗೆ ಸಂಬಂಧಪಟ್ಟಿರುವಂಥದ್ದೇ ಅಲ್ಲ. ಹೇಗೆ? ಏಕೆಂದರೆ ಅವೆಲ್ಲ ಕಾರ್ಯಗಳು ಯೇಸು ಕ್ರಿಸ್ತನಿಗೆ ಮಹಿಮೆ, ದೇವರ ರಾಜ್ಯಕ್ಕೆ ಲಾಭ ಕೊಡುವುದಕ್ಕೋಸ್ಕರ ಆ ಕಾರ್ಯಗಳು ಅವರು ಮಾಡ್ತಾ ಇಲ್ಲ. ಅವೆಲ್ಲ ಕಾರ್ಯಗಳು ಅವರ ಒಂದು ಸ್ವತಃ ಮಹಿಮೆಗೋಸ್ಕರ, ಅವರ ಒಂದು ಸ್ವತಃ ಲಾಭಕ್ಕೋಸ್ಕರ ಮಾಡ್ತಿರುವಂಥ ಕಾರ್ಯಗಳಾಗಿರುವುದಕ್ಕೋಸ್ಕರ ಅಲ್ಲಿ ಯೇಸು ಸ್ವಾಮಿ ಅವರಿಗೆ ಹೇಳುತ್ತಾ ಇದ್ದಾನೆ, ನಿಮ್ಮ ಗುರುತು ನನಗಿಲ್ಲ. ಯಾಕಂದರೆ ಮಹಿಮೆ ಲಾಭ ದೇವರ ರಾಜ್ಯಕ್ಕೆ ಯೇಸು ಕ್ರಿಸ್ತನಿಗೆ ಆಗಬೇಕು. ಆದರೆ ಇಲ್ಲಿ ಇವರು ತಮಗೋಸ್ಕರ ಮಾಡಿಕೊಂಡಿರುವಂಥದ್ದೆಲ್ಲವೂ, ಆದರೆ ಅಲ್ಲಿ ಹೋಗಿ ನಿನ್ನ ಹೆಸರಿನ ಮೇಲೆ ಮಾಡಿದ್ದೇವೆ ಸ್ವಾಮಿ ಎಂಬುದಾಗಿ ಹೇಳುತ್ತಾರೆ. ಆದರೆ ಅಲ್ಲಿ ಯೇಸು ಸ್ವಾಮಿ ಗೊತ್ತು ಯಾವ ಉದ್ದೇಶಕ್ಕೋಸ್ಕರ, ಯಾರ ಲಾಭಕ್ಕೋಸ್ಕರ, ಯಾರ ಮಹಿಮೆಗೋಸ್ಕರ ಅವೆಲ್ಲ ಕಾರ್ಯವು ಮಾಡಲ್ಪಟ್ಟಿದೆ ಎಂಬುದಾಗಿ ಯೇಸು ಸ್ವಾಮಿಗೆ ಗೊತ್ತು. ಅದಕ್ಕೋಸ್ಕರ ಈ ಒಂದು ಚಟುವಟಿಕೆ ಮತ್ತು ಸಂಬಂಧದ ನಡುವಿನ ವ್ಯತ್ಯಾಸ ನಾವು ತಿಳಿದುಕೊಳ್ಳೋಣ. ಈ ಚಟುವಟಿಕೆಗಳು ಅವರು ಮಾಡಿರುವಂಥದ್ದೆಲ್ಲವೂ, ಪ್ರವಾದನೆ, ಅದ್ಭುತ ಕಾರ್ಯಗಳು ಎಲ್ಲವೂ ಸೇವೆ, ಅದು ಮತ್ತು ದೇವರ ನಡುವೆ ಇರುವಂಥ ಸಂಬಂಧ ಏನು ವ್ಯತ್ಯಾಸವಾಗಿದೆ ಅದನ್ನು ನಾವು ತಿಳಿದುಕೊಳ್ಳಬೇಕು. ಈ ಒಂದು ಚಟುವಟಿಕೆಗಳಿಂದೆಲ್ಲ ಅವರಿಗೆ ಮಹಿಮೆ, ಅವರಿಗೆ ಲಾಭವಾಯಿತು. ಆದರೆ ದೇವರ ಜೊತೆ ಇರುವಂತಹ ಸಂಬಂಧ, ಆ ಸಂಬಂಧದಲ್ಲಿ ಅವರ ಆ ಚಟುವಟಿಕೆಗಳಿದ್ದರೆ, ಅವರ ಆ ಒಂದು ಕಾರ್ಯಗಳಿದ್ದರೆ, ಸೇವೆ, ಪ್ರವಾದನೆ, ಮಹತ್ಕಾರ್ಯಗಳು ಇವೆಲ್ಲವೂ ಇದ್ದರೆ ಅದು ದೇವರಿಗೆ ಮಹಿಮೆ, ದೇವರ ರಾಜ್ಯಕ್ಕೆ ಲಾಭವಾಗಿರುತ್ತಾ ಇತ್ತು.
ಅದು ದೇವರ ಮತ್ತು ಅವರ ನಡುವೆ ಇರುವಂಥ ಸಂಬಂಧವಿದ್ದರೆ ಮಾತ್ರ. ಆದರೆ ದೇವರ ಮತ್ತು ಅವರೇ ಜೊತೆ ಇರುವಂಥ ಸಂಬಂಧವೇ ಇಲ್ಲ. ಆ ಸಂಬಂಧ ಇರದೇ ಇರುವಂಥ ಚಟುವಟಿಕೆಗಳಾಗಿದ್ದವು ಅವು. ಅದಕ್ಕೋಸ್ಕರ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನೀವು ಯಾರು, ನಿಮ್ಮ ಗುರುತು ನನಗಿಲ್ಲ, ನೀವು ಯಾರು ಎಂದು ನಾನು ಅರಿಯನು, ಇಲ್ಲಿಂದ ನೀವು ತೊಲಗಿ ಹೋಗಿರಿ ಎಂಬುದಾಗಿ. ಅದಕ್ಕೋಸ್ಕರ ಒಂದು ಕಠಿಣವಾಗಿರುವಂಥ ವಾಕ್ಯ ಯಾರಿಗೋಸ್ಕರ? ಆ ಸುಳ್ಳು ಸೇವಕರಿಗೋಸ್ಕರ, ಆ ಸುಳ್ಳು ಪ್ರವಾದಿಗಳಿಗೋಸ್ಕರ, ಆ ಸುಳ್ಳು ಮಹತ್ಕಾರ್ಯಗಳನ್ನು ಮಾಡುತ್ತಾ ಇದೆ ಎಂಬುದಾಗಿ ಆ ಮಹತ್ಕಾರ್ಯ ಮಾಡುತ್ತಿರುವಂಥ ಸೇವಕರಿಗೋಸ್ಕರ. ಈ ಸುಳ್ಳು ಅವರ ಒಂದು ಲಾಭಕ್ಕೋಸ್ಕರ, ಅವರ ಒಂದು ಮಹಿಮೆಗೋಸ್ಕರ ಸೇವೆಯನ್ನು ಮಾಡುತ್ತಿರುವಂಥ, ತನ್ನನ್ನು ತಾನು ದೇವರ ಸೇವಕರೆಂಬುದಾಗಿ ಹೇಳಿಕೊಳ್ಳುತ್ತಿರುವಂಥವರಿಗೆ ಈ ಒಂದು ವಾಕ್ಯವಾಗಿದೆ. ಇದು ಭಯಂಕರವಾಗಿರುವಂಥ ವಾಕ್ಯವಾಗಿದೆ. ಮೂರನೇದಾಗಿರುವಂಥ ಮಾತು ಯೇಸು ಕ್ರಿಸ್ತನ ವಾಕ್ಯ, ಯಾವನಾದರೂ ನನ್ನ ಬಳಿಗೆ ಬಂದು ತನ್ನ ತಂದೆ ತಾಯಿಯನ್ನು ದ್ವೇಷಿಸದೆ ಹೋದರೆ ಅವನು ನನ್ನ ಶಿಷ್ಯನಾಗಲಾರನು ಎಂಬುದಾಗಿ ಲೂಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 26ನೇ ವಚನದಲ್ಲಿ ಯೇಸು ಕ್ರಿಸ್ತನು ಹೇಳಿದ್ದಾನೆ. ದ್ವೇಷಿಸದೆ ಅಂದರೆ ತಂದೆ ತಾಯಿಗಳನ್ನು ನಾವು ದ್ವೇಷಿಸಬೇಕಾ? ಇವಾಗ ನಮ್ಮ ಕರ್ನಾಟಕ, ನಮ್ಮ ಒಂದು ರಾಜ್ಯದ ಸಂಸ್ಕೃತಿಯಲ್ಲಿ ತಂದೆ ತಾಯಿ ಕುಟುಂಬ ಬಹಳಷ್ಟು ಮೇಲಾಗಿರುವಂಥದ್ದಾಗಿ, ಕುಟುಂಬದ ನಿಮಿತ್ತವಾಗಿರುವಂಥ ಆ ಒಂದು ಜವಾಬ್ದಾರಿಗಳು, ಆ ಒಂದು ಭಾವನೆಗಳು, ಕುಟುಂಬದ ಎಲ್ಲ ಕರ್ತವ್ಯಗಳು ಬಹಳಷ್ಟು ಸೂಕ್ಷ್ಮವಾಗಿವೆ, ಪವಿತ್ರವಾಗಿ ಎಂಬುದಾಗಿ ನಾವು ಎಣಿಸ್ತೇವೆ. ಅಂಥ ಒಂದು ಸಂದರ್ಭ, ಇಂಥ ಒಂದು ನಮ್ಮ ಸಂಸ್ಕೃತಿಯಲ್ಲಿ ದೇವರ ವಾಕ್ಯ ದ್ವೇಷಿಸದೆ ಅಂದರೆ ನೀನು ನಿನ್ನ ತಂದೆ ತಾಯಿಗಳನ್ನು ದ್ವೇಷಿಸದೆ ಮಾತ್ರ ಯೇಸು ಕ್ರಿಸ್ತನನ್ನು ನೀನು ಪ್ರೀತಿಸಬಹುದು. ನೋಡಿ, ಯೇಸು ಸ್ವಾಮಿ ತಂದೆ ತಾಯಿಗಳನ್ನು ದ್ವೇಷಿಸಿರಿ ಎಂಬುದಾಗಿ ಹೇಳ್ತಾ ಇದ್ದಾನೆ ಎಂಬುದಾಗಿ ಅನೇಕ ಒಂದು ಕ್ರೈಸ್ತ ವಿರೋಧಿಗಳು ಏನು ಮಾಡುತ್ತಾರೆ, ಈ ಒಂದು ವಾಕ್ಯವನ್ನು ತೆಗೆದುಕೊಂಡು ಯೇಸು ಕ್ರಿಸ್ತನು ಈ ರೀತಿಯಾಗಿ ಹೇಳಿದ್ದಾನೆ, ಆತನ ದೇವರಾಗಿರುವುದಕ್ಕೆ ಹೇಗೆ ಸಾಧ್ಯ ಎಂಬುದಾಗಿ ಹೇಳುತ್ತಾರೆ. ಆದರೆ ಈ ಒಂದು ವಚನವನ್ನು ಓದಿಕೊಂಡು ನಾವು ನಮ್ಮ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದಲ್ಲ. ಈ ವಚನದ ಹಿಂದೆ ಮುಂದೆ ಸಂದರ್ಭವನ್ನು ನೋಡಿ ಯಾವ ವಿಷಯಕ್ಕೋಸ್ಕರ, ಉದ್ದೇಶಕ್ಕೋಸ್ಕರ ಯೇಸು ಕ್ರಿಸ್ತನು ಹೇಳಿದ್ದಾನೆ ಮತ್ತು ಈ ಒಂದು ಹೇಳಿರುವಂಥದ್ದು ಯಾವ ರೀತಿಯಾದ ಒಂದು ಸತ್ಯ ಅರ್ಥವಾಗಿದೆ ಎಂಬುದಾಗಿ ನಾವು ತಿಳಿದುಕೊಳ್ಳೋಣ. ಈ ವಾಕ್ಯದ ಅರ್ಥವನ್ನು ಬಿಡಿಸುತ್ತದೆ. ಇದು ಅರಾಮಿಕ್ ಹೀಬ್ರೂ ಭಾಷೆಯ ಒಂದು ನುಡಿಗಟ್ಟು ಆಗಿದೆ. ಅಂದರೆ ಇದರ ಅರ್ಥ ಏನಾಗಿದೆ? ಕಡಿಮೆ ಪ್ರೀತಿಸುವಂಥದ್ದು. ಅಂದರೆ ಯಾವನಾದರೂ ನನಗೆ ಅವನ ತಂದೆ ತಾಯಿಗಳಿಗಿಂತ ಕಡಿಮೆ ಪ್ರೀತಿಸಿದರೆ ಅವನು ನನ್ನ ಶಿಷ್ಯನಾಗಿರುವುದಕ್ಕೆ ಸಾಧ್ಯವಿಲ್ಲ. ಅರ್ಥ, ಯೇಸು ಕ್ರಿಸ್ತನನ್ನು ಮೊದಲನೇದಾಗಿ ಸಂಪೂರ್ಣವಾಗಿ ಆತನನ್ನು ಪ್ರೀತಿಸಬೇಕು. ಯೇಸು ಕ್ರಿಸ್ತನನ್ನು ನಾವು ಕೊನೆಯದಾಗಿ ಪ್ರೀತಿಸ್ತೇವೆ ಎಂಬುದಾಗಿ ಅಲ್ಲ. ಮೊದಲು ನಾನು ನನ್ನ ತಂದೆ ತಾಯಿಗಳನ್ನು ಪ್ರೀತಿಸ್ತೇನೆ, ಮೊದಲು ನಾನು ನನ್ನ ಹೆಂಡತಿ ಮಕ್ಕಳನ್ನು ಪ್ರೀತಿಸ್ತೇನೆ, ಕುಟುಂಬವನ್ನು ಪ್ರೀತಿಸ್ತೇನೆ, ಆಮೇಲೆ ಯೇಸು ಕ್ರಿಸ್ತನನ್ನು ಪ್ರೀತಿಸ್ತೇನೆ ಎಂಬುದಾಗಿ ಯೇಸು ಕ್ರಿಸ್ತನು ಆಮೇಲೆ ಇರುವಂಥ ಸ್ಥಾನದಲ್ಲಿ ಇರುವುದಕ್ಕೋಸ್ಕರ ಆತನು ನಮ್ಮ ಒಡೆಯನಾಗಿರುವುದಕ್ಕೋಸ್ಕರ, ನಮ್ಮ ಪಾಪಗಳಿಗೋಸ್ಕರ ಆತನು ಶಿಲುಬೆ ಮೇಲೆ ಸತ್ತಿಲ್ಲ. ಆತನು ನಮ್ಮ ಎಲ್ಲ ಪಾಪಗಳನ್ನು ಹೊತ್ತಿಕೊಂಡು ಆತನ ಶಿಲುಬೆ ಮೇಲೆ ಸತ್ತಿದ್ದಾನೆ. ಆ ಪಾಪಗಳಿಂದ ವಿಮೋಚಿಸಿದ್ದಾನೆ, ಬಿಡುಗಡೆ ಕೊಟ್ಟಿದ್ದಾನೆ. 3ನೇ ದಿವಸದಲ್ಲಿ ಸತ್ತು ಎದ್ದು ಬಂದು ನಮಗೂ ಕೂಡ ಅಂಥ ಪುನರುತ್ಥಾನವಿದೆ ಎಂಬುದಾಗಿ ಆತನು ತೋರಿಸಿಕೊಟ್ಟಿದ್ದಾನೆ. ಅದೇ ಪುನರುತ್ಥಾನ ನಮಗೂ ಇದೆ. ಈ ಒಂದು ಸೌಕರ್ಯ, ಈ ಒಂದು ಉಚಿತಾರ್ಥವಾಗಿರುವಂಥ ವರ, ನಿತ್ಯ ಜೀವ ನಮಗೆ ನೀಡಿದ್ದಾನೆ ಯೇಸು ಸ್ವಾಮಿ. ಆತನು ಕೊನೆಯದಾಗಿ ನಮ್ಮ ಜೀವನದಲ್ಲಿ ಇರುವುದಕ್ಕೋಸ್ಕರ ಆತ ನೀವೆಲ್ಲ ಕಾರ್ಯಗಳು ಮಾಡಿಲ್ಲ ಪ್ರಿಯರೇ. ಅದಕ್ಕೋಸ್ಕರ ಸತ್ಯವೇದ ಹೇಳುತ್ತದೆ, ಇಲ್ಲಿ ಒಂದು ವೇಳೆ ನಾವು ಕುಟುಂಬವನ್ನು ಮೊದಲನೇದಾಗಿ ಇಟ್ಟಿದರೆ ಕುಟುಂಬ ಕೆಳಗಡೆ ಇರುವಂಥದ್ದೆಲ್ಲವೂ ಕುಸಿದು ಬೀಳುತ್ತದೆ, ಎಲ್ಲ ವಿಷಯಗಳು ಕುಸಿದು ಬಿಡುತ್ತವೆ. ಒಂದು ವೇಳೆ ನಾವು ಯೇಸು ಕ್ರಿಸ್ತನನ್ನು ಮೊದಲನೇದಾಗಿಟ್ಟು, ಕುಟುಂಬ ಎರಡನೇದಾಗಿಟ್ಟು, ಅದಾದ ಮೇಲೆ ನಮ್ಮ ಎಲ್ಲ ಕೆಲಸ ಕಾರ್ಯ ಜವಾಬ್ದಾರಿ ಕರ್ತವ್ಯ ಎಲ್ಲ ವಿಷಯಗಳು ನಾವು ಇಟ್ಟಿದರೆ ಎಲ್ಲವೂ ಒಂದು ಗಟ್ಟಿಯಾಗಿ ಸುಲಭವಾಗಿ ಆಶೀರ್ವಾದಕರವಾಗಿರುವಂಥ ಜೀವನವಾಗಿರುತ್ತದೆ ಪ್ರಿಯ. 4ನೇದಾಗಿರುವಂಥ ಯೇಸು ಕ್ರಿಸ್ತನ ಕಠಿಣವಾಗಿರುವಂಥ ವಾಕ್ಯ, ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟೆಯು ಸೂಜಿಯ ಕಣ್ಣಿನಲ್ಲಿ ತೋರಿಕೊಂಡು ಹೋಗುವುದು ಸುಲಭ ಎಂಬುದಾಗಿ. ಅಂದರೆ ಒಂಟೆಯು ಸೂಜಿಯ ಕಣ್ಣಿನಲ್ಲಿ ಹೋಗುವಂಥದ್ದು ಬಹಳಷ್ಟು ಸುಲಭವಾಗಿದೆ, ಆದರೆ ಐಶ್ವರ್ಯವಂತನು ದೇವರ ರಾಜ್ಯಕ್ಕೆ ಸೇರುವಂಥದ್ದು ಅಷ್ಟು ಕಠಿಣವಾಗಿದೆ ಎಂಬುದಾಗಿ. ಅಂದರೆ ಅರ್ಥ, ಇಲ್ಲಿ ಯೇಸು ಕ್ರಿಸ್ತನು ಹೇಳುತ್ತಾ ಇದ್ದಾನೆ, ನೀವು ಶ್ರೀಮಂತರಾಗಬೇಡ್ರಿ, ಶ್ರೀಮಂತರಾಗಿದ್ದರೆ ಇಲ್ಲ, ಶ್ರೀಮಂತರು ದೇವರ ರಾಜ್ಯಕ್ಕೆ ಸೇರುವುದೇ ಇಲ್ಲ, ಶ್ರೀಮಂತರಾಗುವುದಕ್ಕೆ ದೇವರು ಬಿಡುವುದಿಲ್ಲ. ಯೇಸು ಸ್ವಾಮಿ ನಿಮಗೆ ಬರೀ ಬಡವರಾಗಿ ಮಾಡುವುದಕ್ಕೆ ಇಷ್ಟ, ಆತನು ಕೂಡ ಬಡವನಾಗಿದ್ದ, ನೀವು ಕೂಡ ಬಡವರಾಗಿರಿ ಎಂಬುದಾಗಿ ಹೇಳುತ್ತಾನೆ. ಈ ರೀತಿಯಾದ ಯೇಸು ಸ್ವಾಮಿ ಇದ್ದಾನೆಂಬುದಾಗಿ ಸುಳ್ಳು ಅಪವಾದಗಳು ಹೇಳುತ್ತಾರೆ ಈ ಒಂದು ವಾಕ್ಯಗಳನ್ನು ತಿಳಿದುಕೊಂಡು. ಆದರೆ ಈ ವಾಕ್ಯದ ಅರ್ಥ ಏನಾಗಿದೆ? ನಾವು ಸತ್ಯವೇದದಲ್ಲಿ ನೋಡುತ್ತೇವೆ, ಯೋಸೇಫ್ ಅರಮತಿಯದವನು ಶ್ರೀಮಂತನಾಗಿದ್ದನು. ಅವನು ತನ್ನ ಸಮಾಧಿ
ಯೇಸು ಕ್ರಿಸ್ತನಿಗೋಸ್ಕರ ಕೊಟ್ಟಿದ್ದನು. ಮತ್ತು ಅದೇ ರೀತಿಯಾಗಿ ನಾವು ಜಕ್ಕಾಯನ ನೋಡುತ್ತೇವೆ. ಜಕ್ಕಾಯನು ಕೂಡ ಶ್ರೀಮಂತನಾಗಿದ್ದನು, ಸುಂಕದವನಾಗಿದ್ದನು. ಆದರೆ ಅವನು ಎಲ್ಲವನ್ನೂ ಬಡವರಿಗೋಸ್ಕರ ಕೊಡುವುದಕ್ಕೋಸ್ಕರ ಅವನು ಮುಂದೆ ಬಂದನು, ಹೇಳಿದನು, ಒಪ್ಪಿಕೊಟ್ಟನು, ಒಪ್ಪಿಸಿಬಿಟ್ಟನು, ಆತನು ಸಮರ್ಪಣೆ ಮಾಡಿಬಿಟ್ಟನು. ಆವಾಗ ಯೇಸು ಕ್ರಿಸ್ತನು ಅವನಿಗೆ ಮತ್ತು ಮನೆಗೆ ರಕ್ಷಣೆ ಆಯಿತೆಂಬುದಾಗಿ ಅಲ್ಲಿ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಇಲ್ಲಿ ಈ ವಾಕ್ಯ ಯೇಸು ಕ್ರಿಸ್ತನು ಯಾರಿಗೆ ಹೇಳ್ತಾ ಇದ್ದಾನೆ? ಈ ವಾಕ್ಯ ಒಬ್ಬ ಶ್ರೀಮಂತ ಯವನಸ್ಸನು ಬರುತ್ತಾನೆ, ನಾನು ಎಲ್ಲವನ್ನೂ ಮಾಡ್ತಾ ಇದ್ದೇನೆ ಸ್ವಾಮಿ, ಇನ್ನೂ ಏನು ಮಾಡಲಿ ದೇವರ ರಾಜ್ಯ ಪಡೆದುಕೊಳ್ಳುವುದಕ್ಕೆ, ನಿತ್ಯ ಜೀವ ಪಡೆದುಕೊಳ್ಳುವುದಕ್ಕೆ ಇನ್ನೂ ಏನು ಮಾಡಲಿ ಎಂಬುದಾಗಿ ಹೇಳಿದಾಗ ಯೇಸು ಸ್ವಾಮಿ ಹೇಳುತ್ತಾರೆ, ನಿನ್ನಲ್ಲಿರುವಂಥದ್ದೆಲ್ಲ ಶ್ರೀಮಂತಿಕೆ, ಆಸ್ತಿ, ಹಣ ಎಲ್ಲವೇನು ನೀನು ಮಾರಿಬಿಡು, ಮಾರಿ ನೀನು ಬಡವನಿಗೆ ಇಲ್ಲ ಬಡವರಿಗೆ ಕೊಡು, ನೀನು ಬಡವರಿಗೆ ಹಂಚಿಬಿಟ್ಟು ನನ್ನ ಹಿಂದೆ ಬಾ. ಅಂದರೆ ನೀನು ಏನೂ ಇಲ್ಲದವನಾಗಿ ನನ್ನ ಹಿಂದೆ ಬಾ ಎಂಬುದಾಗಿ ಅಲ್ಲಿ ಯೇಸು ಸ್ವಾಮಿ ಹೇಳುತ್ತಾರೆ. ಅವಾಗ ಏನು ಮಾಡ್ತಾನೆ ಅವ ಶ್ರೀಮಂತ ವ್ಯಕ್ತಿ? ಓಡಿ ಹೋಗುತ್ತಾನೆ. ಯಾಕಂದರೆ ಅವನಲ್ಲಿರುವಂಥ ಆಸ್ತಿ ಬಹಳಷ್ಟು ಆಗಿತ್ತು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಅಷ್ಟೆಲ್ಲವೂ ಮಾರಿಬಿಟ್ಟು ಬಡವರಿಗೆ ಹಂಚಿ ಯೇಸು ಕ್ರಿಸ್ತನ ಹಿಂದೆ ಬರುವುದಕ್ಕೆ ಅವನಿಗೆ ಮನಸ್ಸಿರಲಿಲ್ಲ. ಯಾಕಂದರೆ ಅವನ ಮನಸ್ಸು ಸಂಪೂರ್ಣವಾಗಿ ಅವನ ಸಂಪತ್ತಿನ ಮೇಲಿತ್ತು. ಇಲ್ಲಿ ಯೇಸು ಸ್ವಾಮಿ ನಮ್ಮ ಮನಸ್ಸು ಇನ್ನೊಂದರ ಮೇಲೆ ಜಾಸ್ತಿ ಇದ್ದು ಆತನ ಮೇಲೆ ಕಡಿಮೆ ಆಗಿಟ್ಟುಕೊಳ್ಳುವುದಕ್ಕೋಸ್ಕರ ಆತನ ಒಂದು ಲೋಕಕ್ಕೆ ಬಂದಿಲ್ಲ. ನಮ್ಮ ಒಡೆಯನೂ ಕೂಡ ಆಗುವುದಕ್ಕೆ ಆತನು ಸಾಧ್ಯವಿಲ್ಲ. ನಮ್ಮ ಮನಸ್ಸು ಸಂಪೂರ್ಣವಾಗಿ ಯೇಸು ಸ್ವಾಮಿಯ ಮೇಲೆ ಇರಬೇಕು. ಆತನ ಮೇಲೆಯೇ ನಮ್ಮ ಸಂಪೂರ್ಣ ಮನಸ್ಸು ಜೀವನವಿರಬೇಕು. ಅದಕ್ಕೋಸ್ಕರ ಅವನು ಹಿಂದಕ್ಕೆ ತಿರುಗಿ ಹೋಗಿರುವುದಕ್ಕೋಸ್ಕರ ಈ ವಾಕ್ಯ ಯೇಸು ಸ್ವಾಮಿ ಹೇಳಿದ್ದಾನೆ. ಕೊನೆಯದಾಗಿರುವಂಥ 5ನೇ ಯೇಸು ಕ್ರಿಸ್ತನು ಹೇಳಿರುವಂಥ ಒಂದು ಕಠಿಣ ವಾಕ್ಯಗಳಲ್ಲಿ 5ನೇದಾಗಿರುವಂಥದ್ದು, ಸತ್ತವರು ಸತ್ತವರನ್ನು ಹೂಳಲಿ, ನೀನು ಹೋಗಿ ದೇವರ ರಾಜ್ಯವನ್ನು ಪ್ರಕಟಿಸು. ಲೂಕ 9ನೇ ಅಧ್ಯಾಯ 59ರಿಂದ 62. ಮೊದಲನೇದಾಗಿ ಯೇಸು ಕ್ರಿಸ್ತನನ್ನು ವಿನಂತಿಸಿದ್ದಾನೆ. ಏನಂತ? ಮೊದಲು ನಾನು ಹೋಗಿ ನನ್ನ ತಂದೆಯನ್ನು ಹೂಳಿ ಬರುತ್ತೇನೆ, ಆ ಹೂಳಿ ಬರುವುದಕ್ಕೋಸ್ಕರ ಅಪ್ಪಣೆ ಕೊಡು ಸ್ವಾಮಿ. ಮತ್ತು ಮೊದಲು ನನ್ನ ಮನೆಗೆ ಹೋಗಿ ನನ್ನ ಮನೆಯವರನ್ನೆಲ್ಲರೂ ಒಂದು ಬೀಳ್ಕೊಡುಗೆ ಸಮಾರಂಭದ ಹಾಗೆ ಮಾಡಿಕೊಂಡು ಅವರ ಅಪ್ಪಣೆಯನ್ನು ತೆಗೆದುಕೊಂಡು ನಿನ್ನ ಹಿಂದೆ ಬರುತ್ತೇನೆ ಸ್ವಾಮಿ ಎಂಬುದಾಗಿ ಈ ಒಂದು ವಾಕ್ಯದಲ್ಲಿ ನೋಡುತ್ತೇವೆ. ಈ ಒಂದು ವಾಕ್ಯದಿಂದ ಕ್ರಿಸ್ತ ವಿರೋಧಿ ಏನು ಮಾಡುತ್ತಾರೆ? ಯೇಸು ಕ್ರಿಸ್ತನ ವಿರುದ್ಧವಾಗಿ ಮಾತಾಡುತ್ತಾರೆ, ಸುಳ್ಳು ಅಪವಾದಗಳನ್ನು ಹಾಕುತ್ತಾರೆ. ಹೇಗೆ? ಒಬ್ಬ ಮಗನು ತನ್ನ ತಂದೆಯ ಪುಣ್ಯ ಕ್ರಿಯೆಗಳನ್ನು ಕೂಡ ಅಂತ್ಯಕ್ರಿಯೆಗಳನ್ನು ಕೂಡ ಮಾಡುವುದಕ್ಕೆ ಅಪ್ಪಣೆ ಕೊಡುತ್ತಾ ಇಲ್ಲ ಯೇಸು ಸ್ವಾಮಿ. ಆತನ ಹೇಗೆ ದೇವರಾಗಿರುತ್ತಾನೆ? ಮಕ್ಕಳನ್ನು ತಂದೆ ತಾಯಿಗಳ ನಿಮಿತ್ತವಾಗಿರುವಂಥ ಕರ್ತವ್ಯ ಜವಾಬ್ದಾರಿಗಳನ್ನು ಮಾಡಬಾರದೆಂಬುದಾಗಿ ಆತನು ಹೇಳುತ್ತಾ ಇಲ್ಲ. ಮೊದಲನೇದಾಗಿ ಇಲ್ಲಿ ಹೇಳುತ್ತಿರುವಂಥ ಈ ವಾಕ್ಯದ ಸಂದರ್ಭವೇನಾಗಿದೆ? ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವುದಕ್ಕೆ ನಿರ್ಧಾರ ಮಾಡಿದ್ದಾಗ ಆ ನಿರ್ಧಾರಕ್ಕೆ ಯಾರೇ ಕೂಡ ಅಡ್ಡಿಯಾಗಿರಲಿ, ಆ ಅಡ್ಡಿಯಾಗಿರುವಂಥ ಆ ಒಂದು ವಿಷಯಗಳನ್ನು ನೀನು ನಿನ್ನ ಜೀವನದಿಂದ ತೆಗೆದುಹಾಕು. ಆ ಅಡ್ಡಿ ಯಾವುದೇ ಕಾರ್ಯಗಳಾಗಿರ್ಬೋದು. ಆ ಅಡ್ಡಿ ನಿನ್ನ ಒಂದು ಲೌಕಿಕವಾಗಿರುವಂಥ ಒಂದು ಹೆಸರು ಮಾಡಿಕೊಳ್ಳುವಂಥದ್ದೇ ಕನಸಾಗಿರಬಹುದು. ಆ ಅಡ್ಡಿ ನೀನು ಒಂದು ಯಶಸ್ಸು ಪಡೆದುಕೊಳ್ಳಬೇಕು, ಇನ್ನೂ ಹೆಚ್ಚಾಗಿ ಓದಬೇಕು, ಇಂಥ ಒಂದು ನೌಕರಿ ಮಾಡಬೇಕು, ಈ ರೀತಿಯಾಗಿ ಹಣ ಗಳಿಸಬೇಕು, ನಾನಾ ಥರದ ಒಂದು ಕಾರ್ಯಗಳಾಗಿರ್ಬೋದು ಲೌಕಿಕವಾಗಿ. ಆ ಒಂದು ಲೌಕಿಕವಾಗಿರುವಂಥ ಕಾರ್ಯಗಳು ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವಂಥ ಕಾರ್ಯಕ್ಕೆ ಅಡ್ಡಿಯಾಗಬಾರದು. ಅದನ್ನು ನೀನು ತೆಗೆದುಹಾಕು. ಅದಕ್ಕೋಸ್ಕರ ಈ ಒಂದು ಸಮಯದಲ್ಲಿ ಆ ವ್ಯಕ್ತಿ ಬಂದು ಹೇಳಿದ್ದಾಗ, ನಾನು ನನ್ನ ತಂದೆಯನ್ನು ಹೂಳಿ ಬರುತ್ತೇನೆ, ಸಮಾಧಿ ಮಾಡಿ ಬರುತ್ತೇನೆ ಸ್ವಾಮಿ ಎಂಬುದಾಗಿ ಹೇಳಿದ ತಕ್ಷಣ ಯೇಸು ಸ್ವಾಮಿ, ಸತ್ತವರನ್ನು ಹೂಳಿಕೊಳ್ಳಲಿ, ನೀನು ಮೊದಲು ನೀನು ನಿರ್ಧಾರ ಮಾಡಿರುವಂಥದ್ದನ್ನು ನೀನು ಮಾಡು. ಅದಕ್ಕೋಸ್ಕರ ಇಲ್ಲಿ ಯೇಸು ಸ್ವಾಮಿ ಹೇಳುವಂಥದ್ದೇನಾಗಿದೆ? ನೀನು ಮುಂದಕ್ಕೆ ಸಾಗು. ನೀನು ಮಾಡಿರುವಂಥ ನಿರ್ಧಾರ ಯೇಸು ಸ್ವಾಮಿ ನೀನು ಹಿಂಬಾಲಿಸುತ್ತಿ, ಆತನ ಆಜ್ಞೆಗಳನ್ನು ಪಾಲಿಸ್ತಿ, ಆತನಿಂದ ರಕ್ಷಣೆಯನ್ನು ಹೊಂದು ಆತನಿಗೋಸ್ಕರ ಜೀವಿಸುತ್ತಿ, ಅದನ್ನು ನೀನು ಮಾಡುವಂಥದ್ರಲ್ಲಿಯೇ ಮುಂದೆ ಆಗು. ನೀನು ಮತ್ತೆ ಹಿಂದಕ್ಕೆ ನೋಡಬೇಡ. ನೀನು ಹಿಂದಕ್ಕೆ ನೋಡಿದರೆ ಅನೇಕ ಒಂದು ವಿಷಯಗಳು ನಿನಗೆ ನೆನಪು ಬರುತ್ತವೆ. ಮತ್ತೆ ಈ ಒಂದು ನಿನ್ನ ಮಾಡಿರುವಂಥ ನಿರ್ಧಾರ, ನಿತ್ಯ ಜೀವಕ್ಕೆ ಹೋಗುವಂಥ ನಂಬಿಕೆ ನಿನ್ನಿಂದ ದೂರವಾಗಿ ಹೋಗುತ್ತದೆ. ಅದಕ್ಕೋಸ್ಕರ ಈ ಒಂದು ವಾಕ್ಯದಿಂದ ತಂದೆ ತಾಯಿಗಳನ್ನು ದ್ವೇಷಿಸು, ತಂದೆ ತಾಯಿಗಳನ್ನು ಕೊನೆಯದಾಗಿ ಪುಣ್ಯಕ್ರಿಯೆ ಕೂಡ ಮಾಡಬಾರದೆಂಬುದಾಗಿ ಯೇಸು ಸ್ವಾಮಿ ಹೇಳುತ್ತಾ ಇದ್ದಾನೆ ಎಂಬುದಾಗಿ ಅಲ್ಲ. ನಮ್ಮ ಸತ್ಯವೇದದಲ್ಲಿ ತಂದೆ ತಾಯಿಗಳನ್ನು ನೀನು ಸನ್ಮಾನಿಸು, ತಂದೆ ತಾಯಿಗಳನ್ನು ಸನ್ಮಾನಿಸುವುದೇ ನಿನ್ನ ಧರ್ಮವಾಗಿದೆ. ನೀನು ಒಂದು ವೇಳೆ ತಂದೆ ತಾಯಿಗಳನ್ನು ನೀನು ಸನ್ಮಾನಿಸದೆ ಹೋದರೆ ನೀನು ಭೂಮಿಯ ಮೇಲೆ ಹೆಚ್ಚು ಕಾಲ ಬದುಕುವುದಿಲ್ಲ. ನೀನು ಭೂಮಿಯ ಮೇಲೆ ಹೆಚ್ಚು ಕಾಲ ಬದುಕುತ್ತಿ ಅಂದರೆ ನೀನು ನಿನ್ನ ತಂದೆ ತಾಯಿಗಳನ್ನು ನೀನು ಸನ್ಮಾನಿಸು, ನೋಡಿಕೋ, ಪ್ರೀತಿಸು, ಅವರೊಂದಿಗೆ ಇರು, ಆ ಸಂಬಂಧವನ್ನು ಮುರಿದುಕೊಳ್ಳಬೇಡ, ಅವರಿಗೆ ಮಾಡಬೇಕಾಗಿರುವಂಥ ಎಲ್ಲ ಕಾರ್ಯ ಕರ್ತವ್ಯಗಳನ್ನೆಲ್ಲ ನೀನು ಮಾಡು. ಅದೇ ಯೇಸು ಸ್ವಾಮಿ ಹೇಳಿರುವಂಥ ವಾಕ್ಯವಾಗಿದೆ, ಅದು ಆಜ್ಞೆ ಆಗಿದೆ. ಆದರೆ ಇಲ್ಲಿ ಹೇಳಿರುವಂಥ ಆಜ್ಞೆ, ನೀನು ನಿರ್ಧಾರವನ್ನು ಮಾಡಿದ ಯೇಸು ಸ್ವಾಮಿಯನ್ನು ನಂಬುವುದು,
ಆ ನಿರ್ಧಾರದ ಅಡ್ಡಿ ಯಾವುದೇ ವಿಷಯಗಳು ನೀನು ತರಬೇಡ. ಲೌಕಿಕವಾಗಿರುವಂಥದ್ದು ಯಾವುದೇ ಆಗಿರಲಿ ನೀನು ತರಬೇಡ. ಈ ಒಂದು 5 ಕಠಿಣ ದೇವರ ವಾಕ್ಯಗಳು ಕೃಪೆಯೇ ಈ ಬೇಡಿಕೆ ಹಿನ್ನೆಲೆಯಾಗಿದೆ. ಅಂದರೆ ಮನುಷ್ಯರನ್ನು ಅವರ ಅರೆ ಮನಸ್ಸಿನಲ್ಲಿ ಆರಾಮದಾಯಕ ಧರ್ಮದಲ್ಲೇ ಬಿಟ್ಟು ಬಿಡಲು ಯೇಸು ಕ್ರಿಸ್ತನು ಒಪ್ಪಲಿಲ್ಲ. ಯಾಕಂದರೆ ಆತನು ಅವರನ್ನು ಅಷ್ಟು ಅಪಾರವಾಗಿ ಪ್ರೀತಿಸ್ತಾನೆ. ಇವಾಗ ಡಾಕ್ಟರ್ ಇರ್ತಾರೆ, ವೈದ್ಯರು, ಅವರು ಕೊಡುತ್ತಿರುವಂತಹ ಕೆಲವು ಮೆಡಿಸಿನ್ಸ್, ಕೆಲವು ಗುಳಿಗೆಗಳಾಗಲಿ, ಯಾವುದೇ ರೀತಿಯಾದ ಔಷಧಿಗಳಾಗಲಿ, ಅವು ಒಂದು ಕಠಿಣವಾಗಿ ಅನಿಸುತ್ತದೆ ತೆಗೆದುಕೊಳ್ಳುತ್ತಿರುವಾಗ. ಆದರೆ ಆ ಕಠಿಣವಾಗಿ ಅನಿಸಿದ ಮೇಲೆ ಆ ರೋಗದ ನಿವಾರಣೆ ಆಗುತ್ತದೆ, ರೋಗ ವಾಸಿಯಾಗುತ್ತದೆ. ಅದೇ ರೀತಿಯಾಗಿ ತಂದೆ ತಾಯಿಗಳು ಪೋಷಣೆ ಮಾಡುತ್ತಾರೆ ಮಕ್ಕಳಿಗೆ. ಚಿಕ್ಕವರಿದ್ದಾಗ ಅವರ ಒಂದು ಸಂತೋಷಕ್ಕೋಸ್ಕರ ಕೆಲವನ್ನು ಮಾನದಂಡನೆಯನ್ನು ಕೊಡುತ್ತಾರೆ, ಅಂದರೆ ಶಿಸ್ತು ಕಲಿಸುತ್ತಾರೆ. ಆ ಶಿಸ್ತು ಕಲಿತಿರುವಾಗ ಮಕ್ಕಳಿಗೆ ಇಷ್ಟವಾಗುವುದಿಲ್ಲ. ಅವ್ರಿಗೂ ಕೂಡ ಈ ರೀತಿಯಾಗಿ ನನ್ನ ತಂದೆ ತಾಯಿಗಳು ಹೀಗೆ ಮಾಡುತ್ತಾ ಇದ್ದಾರೆ ಎಂಬುದಾಗಿ. ಆದರೆ ಅದೇ ಶಿಸ್ತಿನ ಆದಮೇಲೆ ಆ ಒಂದು ಫಲಿತಾಂಶ ಏನಾಗಿರುತ್ತದೆ ಅವರ ಜೀವನದಲ್ಲಿ? ಸುಖಕರವಾಗಿರುವಂಥ ಫಲಿತಾಂಶವಾಗಿರುತ್ತದೆ. ತಂದೆ ತಾಯಿಗಳು ಅವರ ಜೀವನದಲ್ಲಿ ಇಟ್ಟಿರುವಂಥ ಉದ್ದೇಶ ನೆರವೇರುವಂಥ ಒಂದು ಫಲಿತಾಂಶವಾಗಿರುವಂಥದ್ದನ್ನು ನೋಡುತ್ತೇವೆ. ಈ ಒಂದು 2 ಉದಾಹರಣೆಗಳಿಂದ ನಾವು ಈ ಒಂದು 5 ಯೇಸು ಕ್ರಿಸ್ತನು ಹೇಳಿರುವಂಥ ವಾಕ್ಯಗಳು ನಾವು ತೆಗೆದುಕೊಂಡಾಗ ಆತನು ಹೌದು ಕಠಿಣವಾಗಿ ಒಂದು ಆಘಾತಕಾರಿಯಾಗಿರುವಂಥ ವಾಕ್ಯಗಳು ನೀಡಿದ್ದಾನೆ. ಆದರೆ ಅದರ ಹಿನ್ನೆಲೆ ಏನಾಗಿದೆ, ಸಂದರ್ಭವೇನಾಗಿದೆ, ಆತನು ಹೇಳಿರುವಂಥ ಸತ್ಯ ಅರ್ಥವೇನಾಗಿದೆ ಎಂಬುದಾಗಿ ನಾವು ಈಗಾಗಲೇ ತಿಳಿದುಕೊಂಡಿದ್ದೇವೆ. ಅದನ್ನು ನಾವು ತಿಳಿದುಕೊಂಡು ಹಾಗೆ ನಾವು ಮಾಡ್ತಾ ಇರುವಾಗ, ನಡೀತಾ ಇರುವಾಗ ಖಂಡಿತವಾಗಿ ದೇವರು ನಮ್ಮ ಜೀವನದಲ್ಲಿ ಇದಾದ ಮೇಲೆ ಇಟ್ಟಿರುವಂಥ ಫಲಿತಾಂಶ ಆತನು ಸುಖಕರವಾಗಿರುವಂಥ, ನಿತ್ಯ ಜೀವವಾಗಿರುವಂಥ, ದೇವರೊಟ್ಟಿಗೆ ಇರುವಂಥ ಜೀವನ ಆತ ನಮಗೆ ಉಚಿತವಾಗಿ ಕೊಡುವಂಥವನಾಗಿದ್ದಾನೆ ಪ್ರಿಯರೇ. ಅದಕ್ಕೋಸ್ಕರ ನಿಮ್ಮ ಸ್ಕ್ರೀನ್ ಮೇಲೆ ಬಂದಿರುವಂಥ ಈ ಒಂದು ಚಾರ್ಟ್ ನೀವು ಪಾಸ್ ಮಾಡಿ ನೋಡಿ. ಈಗ ನಾವು ಕೇಳಿರುವಂಥ 5 ದೇವರ ವಾಕ್ಯಗಳು ಮತ್ತು ಅದರ ಒಂದು ವಿಷಯ ಅರ್ಥಗಳು ಇದರ ಮೇಲೆ ಇವೆ, ಅಡಕವಾಗಿವೆ. ನೀವು ನೋಡಿ ಅದನ್ನು ಅರ್ಥ ಮಾಡಿಕೊಳ್ಳಿರಿ. ಈ ಒಂದು 5 ದೇವರು ಹೇಳಿರುವಂಥ ಕಠಿಣ ಆಘಾತಕಾರಿಯಾಗಿರುವಂಥ ವಾಕ್ಯಗಳು ನೀವು ಕೇಳಿದ್ದೀರಿ. ನಾನು ನಂಬುತ್ತೇನೆ ನೀವು ತಿಳಿದುಕೊಂಡಿದ್ದೀರಿ, ಅರ್ಥ ಮಾಡಿಕೊಂಡಿದ್ದೀರಿ. ನಿಮಗೆ ಈ ರೀತಿಯಾದ ವಾಕ್ಯಗಳನ್ನು ಕೊಟ್ಟು ಯಾರಾದರೂ ಕ್ರಿಸ್ತ ವಿರೋಧಿ, ಯೇಸು ಕ್ರಿಸ್ತನ್ ಹೀಗಿದ್ದಾನೆ, ಯಾಕೆ ನೀನು ಮಾಡ್ತಾ ಇದ್ದೀ ಎಂಬುದಾಗಿ ಹೇಳಿದ್ದಾಗ ನೀವು ಇದೇ ರೀತಿಯಾದ ಉತ್ತರ ಅವರಿಗೂ ಕೂಡ ಕೊಡಿರಿ. ಈ ರೀತಿಯಾದ ಉತ್ತರ ಅದರ ನಿಜವಾದ ಸತ್ಯ ಅರ್ಥವಾಗಿದೆ ಈ ಸತ್ಯವಾಕ್ಯ. ಕೊನೆಯದಾಗಿ ಮತ್ತೆ ಎಲ್ಲ ದೇವಜನರಿಗೆ ನಾನು ವಿನಂತಿಸ್ತೇನೆ, ನಿಮ್ಮ ಇದೇ ರೀತಿಯಾದ ಒಂದು ಪ್ರೋತ್ಸಾಹ ಬೆಂಬಲ ನಮ್ಮ ಒಂದು ಸೇವೆಗೆ ಇರಲಿ. ಈಗಾಗಲೇ ಮೆಂಬರ್ಸ್ಗಳಾಗ್ತಾ ಇದ್ದೀರಿ. ಒಂದು ಸಣ್ಣದಾಗಿರುವಂಥ ಹಣವಾಗಿದೆ, ಅಮೌಂಟ್ ಆಗಿದೆ. ಆ ಒಂದು ತಿಂಗಳಿಗೆ ಕೊಡುವಂಥ ಮೆಂಬರ್ಶಿಪ್ ಹಣ ನೀವು ತೆಗೆದುಕೊಂಡಿದ್ದರೆ, ನಿಮಗೆ ಇಷ್ಟವಾದರೆ ನಮ್ಮ ಸೇವೆ, ಈ ವಿಡಿಯೋಗಳು ನಿಮಗೆ ಇಷ್ಟವಾದರೆ ಆ ಒಂದು ಮೆಂಬರ್ಶಿಪ್ ತೆಗೆದುಕೊಳ್ಳಿರಿ. ಅದರ ಮೂಲಕವಾಗಿ ನೀವು ನಮ್ಮ ಸೇವೆಗೆ ಒಂದು ಸ್ವಲ್ಪ ಹಣ ಕಾಣಿಕೆ ಕೊಡುವುದರ ಮೂಲಕವಾಗಿ ನಮ್ಮನ್ನು ಪ್ರೋತ್ಸಾಹಿಸ್ತಾ ಇರ್ತೀರಿ, ಬೆಂಬಲಿಸುತ್ತಾ ಇರ್ತೀರಿ. ಆ ಬೆಂಬಲ, ನಿಮ್ಮ ಪ್ರೋತ್ಸಾಹ ನಮ್ಮ ಸೇವೆಗಿರಲಿ. ಮತ್ತು ನಿಮ್ಮ ಪ್ರಾರ್ಥನೆ ಬಹಳಷ್ಟು ಮುಖ್ಯವಾಗಿದೆ ನಮ್ಮ ಸೇವೆಗೆ. ನಮ್ಮ ಒಂದು ಸೇವೆಗೋಸ್ಕರ ನಿಮ್ಮ ಒಂದು ವೈಯಕ್ತಿಕ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸಿರಿ ಎಂಬುದಾಗಿ ಕೂಡ ನಾವು ಕೇಳುತ್ತೇವೆ. ಈ ನಮ್ಮ ಸೇವೆ ಎಲ್ಲ ದೇವ ಮಕ್ಕಳು ಕಮೆಂಟ್ನಲ್ಲಿ ಮಾಡಿದ್ದಾರೆ, ಈ ರೀತಿಯಾಗಿ ಪ್ರಾರ್ಥಿಸಿರಿ, ಈ ಒಂದು ಪ್ರಾರ್ಥನೆ ಮನವಿ ಇದೆ ಎಂಬುದಾಗಿ. ಆ ಪ್ರಾರ್ಥನೆ ಮನವಿಗಳಿಗೋಸ್ಕರ ನಾವು ಈಗಾಗಲೇ ಪ್ರಾರ್ಥಿಸ್ತಾ ಇದ್ದೇವೆ. ದೇವರು ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಆತನ ಕಾರ್ಯ, ಬಿಡುಗಡೆ, ಆಶೀರ್ವಾದ ಕೊಡ್ತಾನೆ ಎಂಬುದಾಗಿ ನಂಬುತ್ತೇನೆ. ಮತ್ತು ಇದೇ ರೀತಿಯಾಗಿ ಇನ್ನೊಂದು ದೇವರ ವಾಕ್ಯದ ವಿಶೇಷವಾಗಿರುವಂಥ ಒಂದು ಬೋಧನೆ ಕುರಿತಾಗಿ, ವಿಷಯ ಕುರಿತಾಗಿ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಪ್ರಿಯರೇ. ಅಲ್ಲಿ ತನಕ ದೇವರ ಪರಿಶುದ್ಧ ಪ್ರಸನ್ನತೆ ನಿಮ್ಮೆಲ್ಲರ ಜೊತೆ ಇರಲಿ. ಎಲ್ಲರಿಗೂ ಪ್ರೈಸ್ ಲಾರ್ಡ್, ಜೈ ಕ್ರಿಸ್ತ್, ಆಮೇನ್.